ಈ ವಿಡಿಯೋ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಕೋಪ ಅನ್ನೋದು ಒಂದೊಮ್ಮೆ ಬಹಳಷ್ಟು ಸಮಸ್ಯೆಗಳನ್ನು ತಂದುಕೊಡುತ್ತೆ. ಆಮೇಲೆ ಇದರಿಂದ ಕಳ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ಎಲ್ಲ ದೃಷ್ಟಿಯಲ್ಲೂ ಕೆಟ್ಟವರನ್ನಾಗಿ ಮಾಡೋದಕ್ಕೆ ಈ ಒಂದು ನಮ್ಮ ಕೋಪ ಸಾಕು. ನಾವು ಕೋಪದಲ್ಲಿ ಆಡುವಂತಹ ಮಾತುಗಳು ಮತ್ತು ಕೋಪದಲ್ಲಿ ನಾವು ಹೊರ ಹಾಕುವಂಥ ಭಾವನೆಗಳು ನಿಜವಾಗಲೂ ನಾವು ಕೆಟ್ಟದನ್ನು ಮಾಡದೇ ಇದ್ದರೂ ಕೂಡ ನಾವು ಕೆಟ್ಟವರು ಅನ್ನಿಸ್ಕೋಬೇಕಾಗುತ್ತೆ. ಹೌದು, ಈ ಕೋಪದಿಂದ ಏನೇನೆಲ್ಲ ಆಗುತ್ತೆ ಇದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಈ ಒಂದು ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನನ್ನ ಹತ್ರ ನೀವೇನಾದರೂ ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ದಯವಿಟ್ಟು ಮಾತಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ತಗೊಂಡು ನೀವು ನನಗೆ ಕಾಲ್ ಮಾಡಿ ಮಾತಾಡ್ಬೋದು ಅಂತ ಹೇಳ್ತಾ, ಕೋಪ ಅನ್ನೋದು ಮನುಷ್ಯನ ವೈರಿ ಅಂತ ಹೇಳ್ತೀನಿ ನಾನು. ಏಕೆಂದರೆ ತುಂಬ ಚೆನ್ನಾಗಿ ಒಂದು ವ್ಯಕ್ತಿತ್ವ ಇದ್ದರೂ, ಒಳ್ಳೆಯ ಒಂದು ಐಷಾರಾಮಿ ಜೀವನ ಇದ್ದರೂ, ಹಾಗೂ ತುಂಬ ಶಿಕ್ಷಿತರು ಅಂದರೆ ಎಜುಕೇಟೆಡ್ ಆಗಿದ್ದರೂ ಕೂಡ ನಮ್ಮ ಕೋಪ ಅದನ್ನೆಲ್ಲ ಮೀರಿ ಹೋಗ್ತಾ ಇರುತ್ತೆ. ಯಾಕಂದರೆ ಆ ಕೋಪವನ್ನು ತಡೆಯುವಂಥದ್ದು ನಮ್ಮಲ್ಲಿ ಆಸಕ್ತಿ, ಆ ಕಂಟ್ರೋಲ್ ನಮ್ಮಲ್ಲಿರೋದಿಲ್ಲ. ಆ ಕೋಪ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ, ನಮಗೆ ಗೊತ್ತಿಲ್ಲದೆ ನಾವು ಏನೇನೋ ಮಾಡಿಬಿಡ್ತೀವಿ. ಆಮೇಲೆ ಯೋಚನೆ ಮಾಡ್ತೀವಿ, ನಾನು ಹೀಗೆ ಮಾಡಬಾರ್ದಿತ್ತು ಅಂತ. ಕೆಲವರಿಗೆ ಅತಿಯಾದ ಕೋಪ ಬರುವಂಥದ್ದು ಯಾವಾಗ ಅಂತಂದರೆ, ತನ್ನ ಕೆಲಸಕ್ಕೆ ಯಾರಾದರೂ ಅಡ್ಡಿ ಮಾಡಿದಾಗ, ಆಮೇಲೆ ಮತ್ತೆ ತನಗೆ ಇಷ್ಟ ಆಗದೇ ಇರುವಂಥ ವಿಷಯಗಳು, ಘಟನೆಗಳು ಮತ್ತೆ ಮತ್ತೆ ನಡೆದಾಗ ಸಹಜವಾಗಿ ಕೋಪ ಬರುತ್ತೆ. ಇನ್ನು ಒಂದು ರಿಲೇಷನ್ಶಿಪ್ ಅಂತ ತಗೊಂಡಾಗ, ಒಂದು ಹೆಲ್ದಿ ರಿಲೇಷನ್ಶಿಪ್ಪಲ್ಲಿ ಕೋಪ ಎಷ್ಟೋ ಸಮಸ್ಯೆಗಳಿಗೆ ಕಾರಣ ಆಗಿಬಿಡುತ್ತೆ. ಸಂಗಾತಿಗಳು ದೂರ ಆಗೋದಕ್ಕೂ ಕಾರಣ ಕೋಪ ಅಂತ ಹೇಳ್ತೇನೆ. ನನ್ನ ಮಾತು ಕೇಳಲ್ಲ, ನನ್ನ ಮಾತು ನಡೆಯಲ್ಲ, ನಾನೇ ಎಲ್ಲ ಹೊಂದ್ಕೊಂಡು ಹೋಗಬೇಕು, ಇವ್ರು ಯಾಕೆ ಸ್ಪಂದಿಸೋದಿಲ್ಲ ಅನ್ನೋವಂತಹ ಈ ಒಂದು ಕೆಲವೊಂದಷ್ಟು ನೋವಿನ ಭಾವನೆಗಳನ್ನು ಕೋಪದ ಸಂದರ್ಭದಲ್ಲಿ ನಾವು ತಗೊಳ್ಳುವಂಥ ನಿರ್ಧಾರದ ಜೊತೆಗೆ ಬೆರೆತಾಗ ಯಾವ ಸ್ಟೆಪ್ ತಗೊಳ್ತೀವೋ ನಮಗೆ ಗೊತ್ತಾಗಲ್ಲ. ಆಮೇಲೆ ಪಶ್ಚಾತ್ತಾಪ ಪಡುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಹೀಗೆ ಮತ್ತು ಇನ್ನು ಕೆಲಸದ ಕ್ಷೇತ್ರದಲ್ಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರಲಿ, ಎಲ್ಲೋ ಕೆಲಸದ ಒಂದು ಸ್ಥಳದಲ್ಲಿ ಏನಾಗುತ್ತೆ, ಯಾವಾಗಲೂ ಒಂದೇ ರೀತಿ ಇರುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ನಾವು ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೂ ಕೂಡ ಗೊತ್ತಿಲ್ಲದೆ ಏನೋ ಕೆಲವೊಂದಷ್ಟು ಸಮಸ್ಯೆಗಳು ನಮಗೆ ಎದುರಾಗುತ್ತೆ. ಆ ಟೈಮಲ್ಲಿ ಕೋಪ ಅಂತ ಬಂದಾಗ ನಾವೇನೇನೆಲ್ಲ ಡಿಸಿಷನ್ನ ತಗೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಈ ಡಿಸಿಷನ್ ತಗೊಳ್ಳೋದಕ್ಕೂ ಮೊದಲು ನಮ್ಮ ಕೋಪವನ್ನು ನಿಯಂತ್ರಿಸಿ ನಾವು ತಗೊಂಡಾಗ ಖಂಡಿತ ನಮ್ಮ ಡಿಸಿಷನ್ ನಮಗೆ ಸರಿನಾ ತಪ್ಪಾ, ನಾವು ಮಾಡ್ತಿರೋದು ಒಳ್ಳೆಯದಾ ಕೆಟ್ಟದ್ದಾ ಇದರ ಅರಿವು ಆಗುತ್ತಾ ಹೋಗುತ್ತೆ. ಆಮೇಲೆ ಕೋಪದಲ್ಲಿ ನಾವು ಆಡುವಂತಹ ಮಾತುಗಳು ಇತರರ ಮನಸ್ಸಿಗೆ ನೋವು ಆಗುತ್ತಾ ಅನ್ನೋವಂತಹದ್ದನ್ನು ನಾವು ಒಂದು ಸಾಮಾನ್ಯ ಅರಿವು ಇಟ್ಕೊಂಡಾಗ ನಾವು ಯಾರಿಗೆ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಆ ಒಂದು ಅರಿವು ಬಂದ ಮೇಲೆ ಒಂದು ಕೆಟ್ಟದಾಗಿ ಬೈಯೋದು, ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನು ಬಳಸೋದು ಏನಾಗುತ್ತೆ, ನಿಮ್ಮ ವ್ಯಕ್ತಿತ್ವ ಹಾಗೆ ಇಲ್ಲ ಅಂದರೂ ಕೂಡ ನಿಮ್ಮ ಕೋಪ ಅದನ್ನು ಹೊರಹಾಕುತ್ತೆ. ಅದಕ್ಕೆ ಕಾರಣ ಏನಾಗಿರುತ್ತಂದರೆ, ಆ ಒಂದು ಹತಾಶೆ, ಆ ಒಂದು ನೋವು, ಆ ಒಂದು ಸಂಕಟ, ಆ ಒಂದು ತಳಮಳ, ಕಳವಳ ಎಲ್ಲವೂ ಕೋಪದ ಮುಖಾಂತರ ಆಚೆ ಬರುತ್ತೆ. ಈಗ ನಾನು ಎಲ್ಲ ರೀತಿಯಲ್ಲೂ ಸರಿ ಇದ್ದೀನಿ, ಆದರೆ ನನ್ನ ಕೋಪ ನನ್ನ ಕೈಲಿ ಏನೇನೋ ಮಾಡಿಸ್ತಾ ಇದೆ ಅಂತ ಕೆಲವೊಬ್ಬರ ಬಾಯಿಂದ ನಾನು ಕೇಳಿದ್ದು ಉಂಟು. ಅಂದರೆ ನನ್ನ ಕ್ಲೈಂಟ್ಗಳು ಏನು ಬರ್ತಾರೆ ಹೇಳ್ತಿರ್ತಾರೆ, ನನ್ನ ಕೋಪನೇ ಕಂಟ್ರೋಲ್ ಆಗೋದಿಲ್ಲ, ನಾನು ಕೋಪದಲ್ಲಿ ಏನೇನೋ ಡಿಸಿಷನ್ ತೊಗೊಂಡ್ಬಿಡ್ತೀನಿ, ಹೊಡೆದು ಬಿಡ್ತೀನಿ, ಆಮೇಲೆ ಬೇರೆಯವ್ರಿಗೆ ಹಾನಿ ಮಾಡಿಬಿಡ್ತೀನಿ, ಮನೇಲಿರುವಂಥ ಎಲ್ಲ ವಸ್ತುಗಳನ್ನ ಬಿಸಾಕ್ತೀನಿ, ಈ ರೀತಿಯೆಲ್ಲ ನನಗೆ ಆಗ್ತಾ ಇರುತ್ತೆ. ಆದರೆ ಅದಾದಮೇಲೆ ನಾನು ಪಶ್ಚಾತ್ತಾಪ ಪಡ್ತೀನಿ, ಹೀಗೆಲ್ಲ ನಾನು ಮಾಡಬಾರ್ದಿತ್ತು, ನನ್ನದೇ ವಸ್ತುಗಳು ಹಾನಿಯಾಯಿತು, ನನ್ನವ್ರಿಗೆ ನೋವಾಯಿತು ಅಂತ ಆಮೇಲೆ ನನಗೆ ಅನಿಸುತ್ತೆ ಅಂತ ಹೀಗೆ ತುಂಬ ಜನರು ಕಂಪ್ಲೇಂಟ್ ಮಾಡಿದ್ದು ಇದೆ. ಈ ಕೋಪವನ್ನು ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಹತೋಟಿಯಲ್ಲಿ ಇಡಬೇಕಾಗುತ್ತೆ. ಈ ಕೋಪವನ್ನು ಹತೋಟಿಯಲ್ಲಿ ಇಡುವ ಮೊದಲು
ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಏನಿದ್ದೀನಿ, ನಾನು ಹೇಗಿದ್ದೀನಿ, ನಾನು ಹೇಗಿರಬೇಕು, ನಾನು ಎಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ಎಲ್ಲಿ ನಾನು ಹೇಗೆ ಮಾತಾಡಬೇಕು, ಯಾರ ಜೊತೆ ನಾನು ಹೇಗೆ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ನಾನು ಯಾವ ರೀತಿಯಾಗಿ ರಿಯಾಕ್ಷನ್ಸ್ ಕೊಡಬೇಕು, ಇದು ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಕೋಪ ಅನ್ನೋದೇ ನಮಗೆ ಬರೋದಿಲ್ಲ ಅನಿಸುತ್ತೆ. ಅಂದರೆ ಮನುಷ್ಯನ ಸಹಜ ಗುಣ, ಇಲ್ಲಿ ಕೋಪವನ್ನು ನಾವು ತಪ್ಪಾಗಿ ಭಾವಿಸಬಾರ್ದು. ಸಹಜ ಗುಣ ಇದೆ, ಆದರೆ ಅತಿಯಾದಾಗ ಆಗುವಂತಹ ಈ ದುರ್ಘಟನೆಗಳಿಗೆ ಸ್ವತಃ ನಾವೇ ದೂಷಿಸ್ಕೊಳ್ಳೋದು, ಆಮೇಲೆ ನಮ್ಮಿಂದಾಗಿ ನಮ್ಮ ಒಂದು ಪರಿಸ್ಥಿತಿನ ನಾವೇ ಹಾಳು ಮಾಡ್ಕೊಂಡಂಗೆ ಆಗಿಬಿಡುತ್ತೆ, ಹೌದಲ್ವಾ? ಆಮೇಲೆ ಅದು ಅಲ್ಲದೆ ಇನ್ನೂ ಏನಾಗುತ್ತೆ, ಕೋಪ ಅನ್ನೋದು ಅತಿ ಹೆಚ್ಚಾಗಿ ಬಂದಾಗ ನಮಗೆ ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ದೊಡ್ಡವರು ಚಿಕ್ಕವರು, ಆಮೇಲೆ ಮಕ್ಕಳಿದ್ದಾರೆ, ನೋಡ್ತಿದ್ದಾರೆ 4 ಜನ, ಅದನ್ನು ನಾವು ಗಮನಿಸೋದೇ ಇಲ್ಲ. ಹೇಗೆ ಬೇಕೋ ಹಾಗೆ ನಮ್ಮ ಬಾಯಿಗೆ ಬಂದದ್ದನ್ನು ನಾವು ಬೈಯೋದಕ್ಕೆ ಆರಂಭ ಮಾಡ್ತೀವಿ. ಇದೆಲ್ಲ ಏನು ಅಂತಂದರೆ, ನಾವು ತಪ್ಪು ಮಾಡದೇ ಇದ್ದರೂ ಕೂಡ ಜನ ನಮ್ಮನ್ನು ಜಡ್ಜ್ ಮಾಡೋದಕ್ಕೆ ನಾವೇ ದಾರಿ ಮಾಡಿಕೊಡ್ತಾ ಇದ್ದೀವಿ. ಎಸ್, ಹಾಗಿದ್ರೆ ಇಂತಹ ಕೋಪ ನಮಗೆ ಬೇಕಾ? ಖಂಡಿತ ಬೇಡ ಅಲ್ಲ. ಈ ಒಂದು ಕೋಪವನ್ನು ನಿಯಂತ್ರಿಸೋದಕ್ಕೆ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಸಲಹೆಗಳನ್ನು ಕೊಡ್ತೀನಿ. ಅದರ ಪ್ರಕಾರ ನೀವು ಮಾಡಿಕೊಂಡು ಹೋದಲ್ಲಿ ಕೋಪ ಆಟೋಮೆಟಿಕ್ ಕಡಿಮೆ ಆಗುತ್ತೆ, ಮತ್ತು ನೀವು ಶಿಸ್ತುಬದ್ಧ ವ್ಯಕ್ತಿ ಆಗ್ತೀರಾ, ಮತ್ತು ನಿಮ್ಮ ಒಂದು ಕ್ರಮಬದ್ಧವಾದ ಜೀವನ ನಡೆಯುತ್ತೆ, ಒಳ್ಳೆಯ ಒಂದು ವ್ಯಕ್ತಿ ಅನ್ನಿಸ್ಕೊಳ್ತೀರಾ. ಕೇಳ್ತಿರಲ್ಲ ನನ್ನ ಮಾತು? ಸರಿ, ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮ ಕೋಪಕ್ಕೆ ಕಾರಣವೇನು? ಎಸ್, ನನಗೆ ಕೋಪ ಯಾಕೆ ಬರ್ತಾ ಇದೆ, ಯಾವ ಕಾರಣದಿಂದ ಬರ್ತಾ ಇದೆ, ಈ ಕೋಪ ಬರೋದಕ್ಕೆ ಏನಾದರೂ ವ್ಯಾಲಿಡ್ ರೀಸನ್ ಇದೆಯಾ, ನಾನು ಸುಮ್ಮನೆ ಕೋಪ ಮಾಡ್ಕೊಳ್ತಿದ್ದೀನ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಎರಡನೆಯದಾಗಿ ತಾಳ್ಮೆ ಅನ್ನೋದು ಇರಬೇಕಾಗುತ್ತೆ. ತಾಳ್ಮೆ ಅನ್ನೋದು ಕೆಲವೊಮ್ಮೆ ಕೈ ಮೀರಿ ಹೋಗುತ್ತೆ. ಹಾಗಂದ ಕೂಡಲೇ ಯಾವಾಗಲೂ ನಾವು ತಾಳ್ಮೆ ಕಳ್ಕೋಬಾರ್ದು. ಆಮೇಲೆ ಮೂರನೇದಾಗಿ ನಾನು ಏನು ಹೇಳ್ತೀನಿ, ಎಲ್ಲಿ ನಿಮಗೆ ಕೋಪ ಬರುವಂತಹ ಸಂದರ್ಭಗಳು ಎದುರಾಗುತ್ತಲ್ಲ, ಆ ಸಮಯದಲ್ಲಿ ನೀವು ಯಾವುದೇ ಮಾತುಗಳನ್ನಾಡದೆ, ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಆಗೋಗುತ್ತೆ. ಆಮೇಲೆ ಪರಿಸ್ಥಿತಿಗಳು ತಿಳಿಯಾದಾಗ ನಾವು ಹೀಗಿಲ್ಲ ಹೀಗಿದೆ ಅನ್ನುವಂಥದ್ದನ್ನು ಕನ್ವೆ ಮಾಡಬಹುದು ಅಂತ ನನಗನ್ನಿಸುತ್ತೆ. ಅದು ಒಂದಾದರೆ, ಇನ್ನೊಂದೇನಾಗುತ್ತೆ ಅಂತಂದರೆ, ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ನಮಗೆ ಪ್ರಯೋಜನವಿದೆಯಾ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಮ್ಮ ಅರಿವಿಗೆ ಬಂದಾಗ ಕೋಪ ನಮಗೆ ಗೊತ್ತಿಲ್ಲದೇ ಮಾಯ ಆಗಿಬಿಡುತ್ತೆ. ನಮ್ಮ ಅರಿವಿಗೆ ಆ ಕೋಪ ಬರಬೇಕು. ಆ್ಯಂಡ್ ಐದನೇದಾಗಿ ನಾನು ಹೇಳ್ತೀನಿ, ಲಾಜಿಕ್ಕಾಗಿ ಥಿಂಕ್ ಮಾಡೋದನ್ನು. ಯಾವುದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಇದಕ್ಕೇನಾದರೂ ಲಾಜಿಕ್ ಇದೆಯಾ, ನನ್ನ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ಲಾಜಿಕ್ ಇದೆಯಾ, ಇಂಥ ವಿಷಯಗಳಿಗೆಲ್ಲ ನಾನು ಕೋಪ ಮಾಡ್ಕೋಬೇಕಾ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಿದಾಗ ಖಂಡಿತ ನಿಮಗೆ ಕೋಪ ಅನ್ನೋದು ಬರೋದಿಲ್ಲ. ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ಆಮೇಲೆ ಆರನೇದಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಉಸಿರಾಟದ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಅಂದರೆ ಯಾವಾಗ ನಿಮಗೆ ಅತಿ ಹೆಚ್ಚು ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಒಂದು 10-15 ಸೆಕೆಂಡು ನಿಮ್ಮ ಉಸಿರಾಟದ ಮೇಲೆ ನೀವು ಗಮನ ಹರಿಸಿ ದೀರ್ಘವಾಗಿ ಉಸಿರನ್ನು ತಗೊಂಡು ಹೊರಗಡೆ ಬಿಡ್ತಾಯಿರಿ. ಆದರೆ ಅಕ್ಕಪಕ್ಕ ಯಾವುದಾದ್ರೂ ಗಟ್ಟಿಯಾಗಿರುವಂತಹ ಈ ಒಂದು ಡೋರ್ ಆಗಿರ್ಬೋದು, ಗೋಡೆ ಆಗಿರ್ಬೋದು, ಅಥವಾ ಒಂದು ಕಿಟಕಿಯ ಕಂಬಿ ಆಗಿರ್ಬೋದು, ಇದನ್ನಾದರೂ ನೀವು ಕೈ ಮುಷ್ಟಿಯಲ್ಲಿ ಹಿಡ್ಕೊಂಡು ನಿಮ್ಮ ಕೋಪವನ್ನು ನೀವು ಕಡಿಮೆ ಮಾಡ್ಕೋಬೇಕು. ಅಂದರೆ ಇತರರಿಗೆ ಹಾನಿ ಆಗಬಾರ್ದು ಅಂತ. ಒಮ್ಮೊಮ್ಮೆ ಆಗುತ್ತೆ, ಕೋಪ ಕೈ ಮೀರಿ ಹೋಗಿಬಿಡುತ್ತೆ. ಆ ಸಂದರ್ಭದಲ್ಲಿ ನೀವು ಆ ಕೋಪವನ್ನು ಬಲವಾಗಿ ನಿಯಂತ್ರಿಸೋದಕ್ಕೆ ಆಗೋದಿಲ್ಲ. ನಿಮಗೆ ಮೊದಲೇ ಹೇಗೆ ನಿಯಂತ್ರಿಸಬೇಕು ಅಂತ ಗೊತ್ತಿದ್ದರೆ ನಿಮ್ಮಷ್ಟಕ್ಕೆ ನೀವೇ ಸಮಾಧಾನ ಮಾಡ್ಕೊಳ್ತೀರ, ಹೌದಲ್ಲ? ಆದಷ್ಟು ನಿಯಮಿತವಾಗಿ ನೀವು ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಕೋಪ ಅನ್ನುವಂಥದ್ದು ದಿನ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಹೇಗೆ ಕಡಿಮೆ ಮಾಡ್ತಾ ಬರಬೇಕು ಅಂತಂದರೆ, ನಾವು ರಿಯಾಕ್ಟ್ ಮಾಡೋದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ಅಂದರೆ ನಮಗೆ ಎದುರಾಳಿ ಏನೇ ಹೇಳ್ತಾ ಇರಲಿ, ಆದರೆ ಹೇಳುವಾಗ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು, ಅವ್ರಿಗೆ ಮಾತಿಗೆ ಮಾತು ನಾವು ಕೊಡಬೇಕಾ? ಮಾತಿಗೆ ಮಾತು ಕೊಡೋಕ್ಕೆ ಹೋಗಬೇಡಿ. ಮೊದಲು ಆ ವ್ಯಕ್ತಿಯ ಮಾತುಗಳನ್ನ ಮುಗಿದ ಮೇಲೆ ನೀವು ಯೋಚನೆ ಮಾಡಿ, ಏನು ಮಾತಾಡಬಹುದು ನಾನು,
ಈ ರೀತಿ ನಾವು ಕೆಲವೊಂದಷ್ಟು ಸ್ಟೆಪ್ಗಳು ತಗೊಂಡಾಗ ನಮ್ಮ ಕೋಪ ದಿನ ದಿನ ನಮ್ಮನ್ನು ಬಿಟ್ಟು ಹೋಗ್ತಾ ಇರುತ್ತೆ. ಮತ್ತು ನಿಮಗೆ ಈ ಕೋಪ ಅನ್ನೋದು ಅತಿ ಹೆಚ್ಚಾದಾಗ ಕೆಲವೊಂದಷ್ಟು ಸಮಸ್ಯೆಗಳು ಕೂಡ ಆಗಬಹುದು. ಮಾನಸಿಕ ಸಮಸ್ಯೆಗೂ ಕೂಡ ಇದೊಂದು ಕಾರಣ ಆಗ್ಬೋದು. ಮೇನಿಯೋ ಆಗ್ಬೋದು. ಮೇನಿಯಾ ಅಂದರೆ ಉನ್ಮಾದ ಅಥವಾ ಆ್ಯಂಗರ್ ಇಶ್ಯೂಸ್ ಆಗ್ಬೋದು. ಆಮೇಲೆ ಸೈಕೊಲಾಜಿಕಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಕೆಲವೊಂದಷ್ಟು ಪರ್ಸನಾಲಿಟಿ ಡಿಸಾರ್ಡರ್ಗಳೆಲ್ಲ ಆಗಬಹುದು. ಇದಕ್ಕೆಲ್ಲ ದಾರಿ ಮಾಡಿಕೊಡ್ಬೇಡಿ. ಆಮೇಲೆ ಮುಖ್ಯವಾಗಿ ನೀವು ಸೇವಿಸುವಂಥ ಆಹಾರದ ಮೇಲೆ ಗಮನ ಇರಲಿ. ಯಾವ ನೀವು ಆಹಾರ ಸೇವನೆ ಮಾಡ್ತಿದ್ದೀರಾ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಆದಷ್ಟು ಪ್ರಶಾಂತವಾದ ಜಾಗಗಳಿಗೆ ಹೋಗಿ, ನಿಮಗೆ ನೆಮ್ಮದಿ ಕೊಡುವಂತಹ ಜಾಗಗಳಿಗೆ ಹೋಗಿ. ಖಂಡಿತ ನಿಮ್ಮ ಕೋಪ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಮತ್ತು ಇದ್ರ ಬಗ್ಗೆ ನೀವೇನಾದರೂ ನನ್ನ ಹತ್ರ ಮಾತಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ತಗೊಂಡು ಮಾತಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.